6 ಡಿಫ್ರೆಂಟ್ ಆಗಿರುವಂಥ ಡಿನ್ನರ್ ರೆಸಿಪೀಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈ ಎಲ್ಲ ರೆಸಿಪಿಗಳನ್ನು ನೀವು 8 ತಿಂಗಳ ಪಾಪುವಿಂದ ಹಿಡಿದು 3 ವರ್ಷ ಒಳಗಡೆ ಇರುವಂಥ ಎಲ್ಲ ಮಕ್ಕಳಿಗೂ ಮಾಡಿ ತಿನ್ನಿಸ್ಬೋದು. 3 ವರ್ಷ ಮೇಲ್ಪಟ್ಟ ಮಕ್ಕಳಿಗೂ ಬೇಕಿದ್ರೆ ಮಾಡಿ ತಿನ್ನಿಸ್ಬೋದು. ಮಗುಗೆ ಯಾವಾಗಲೂ ಒಂದೇ ರೀತಿ ರೆಸಿಪಿ ಮಾಡಿ ತಿನ್ನಿಸೋದಕ್ಕಿಂತ ಈ ರೀತಿ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿ ತಿನ್ನಿಸಿದ್ರೆ ಅವ್ರಿಗೂ ಇಷ್ಟ ಆಗುತ್ತೆ, ಇಷ್ಟಪಟ್ಟು ತಿಂತಾರೆ. ಸೊ ಬನ್ನಿ ಮಾಡೋದು ಯಾವ ರೀತಿ ಅಂತ ನೋಡೋಣ. ನಮ್ಮ ಮೊದಲನೇ ರೆಸಿಪಿ ತುಂಬಾ ಹೆಲ್ತಿಯಾಗಿರುವಂಥ ಓಟ್ಸ್ ಮತ್ತು ದಾಲ್ ಉಪಯೋಗಿಸ್ಕೊಂಡು ಮಾಡುವಂಥ ಓಟ್ಸ್ ದಾಲ್ ಕಿಚಡಿ. ಇದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಪ್ರೆಷರ್ ಕುಕ್ಕರ್ಗೆ 2 ಟೇಬಲ್ ಸ್ಪೂನ್ ಹೆಸರುಬೇಳೆ, 1 ಟೇಬಲ್ ಸ್ಪೂನ್ ಮೈಸೂರು ಬೇಳೆನ ಸೇರಿಸ್ಕೊಂಡು ಇದನ್ನು ನೀಟಾಗಿ ತೊಳ್ಕೊಳ್ಬೇಕು. ಇದರ ಜೊತೆಗೇನೆ 2 ಟೇಬಲ್ ಸ್ಪೂನ್ ಓಟ್ಸ್ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಉಪಯೋಗಿಸಿರೋದು ಪ್ಲೇನ್ ಓಟ್ಸ್. ತುರಿದಿಟ್ಕೊಂಡಿರುವಂಥ ಅರ್ಧ ಕ್ಯಾರೆಟ್, 1 ಎಸ್ಲು ಬೆಳ್ಳುಳ್ಳಿ, 1 ಕಪ್ ನೀರು ಸೇರಿಸ್ಕೊಳ್ಳಿ. ಇದರ ಜೊತೆಗೇನೆ 1 ಚಿಟಿಕೆ ಕಾಳು ಮೆಣಸಿನ ಪುಡಿ, 1 ಚಿಟಿಕೆ ಜೀರಿಗೆ ಪುಡಿ, 1 ಚಿಟಿಕೆ ಉಪ್ಪು, 1 ಚಿಟಿಕೆ ಅರಿಶಿನ ಸೇರಿಸ್ಕೊಳ್ಬೇಕು. ಕೆಲವೊಬ್ಬರು 1 ವರ್ಷ ಒಳಗಡೆ ಇರುವಂಥ ಮಕ್ಕಳಿಗೆ ಉಪ್ಪು ತಿನ್ನಿಸೋದಿಲ್ಲ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಇದೆಲ್ಲ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲೇ 4 ವಿಷಲ್ ಕೂಗಿಸ್ಕೊಳ್ಳಿ. ನೋಡಿ, ಕರೆಕ್ಟಾಗಿ 4 ವಿಷಲ್ ಕೂಗಿಸ್ಕೊಂಡು ಕುಕ್ಕರ್ ಸ್ವಲ್ಪ ತಣ್ಣಗಾಗಿ ಪ್ರೆಷರ್ ರಿಲೀಸ್ ಆದಮೇಲೆ ಲಿಡ್ ಓಪನ್ ಮಾಡ್ಕೊಳ್ಳಿ. ನಾವು ಸೇರಿಸಿರುವಂಥ ಓಟ್ಸ್ ಮತ್ತು ಬೇಳೆ ಚೆನ್ನಾಗಿ ಬೆಂದಿರುತ್ತೆ. ಇದನ್ನು ಮ್ಯಾಶ್ ಮಾಡೋ ಅವಶ್ಯಕತೆ ಇಲ್ಲ. ಸೌಟಲ್ಲೇ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮ್ಯಾಶ್ ಆಗುತ್ತೆ. ನಿಮಗೆ ಬೇಕು ಅಂತ ಅನಿಸಿದ್ರೆ ಮ್ಯಾಶರ್ ತೊಗೊಂಡು ಮ್ಯಾಶ್ ಮಾಡ್ಕೊಳ್ಳಿ. ಅಷ್ಟೇ, ಈಗ ಓಟ್ಸ್ ದಾಲ್ ಕಿಚಡಿ ರೆಡಿಯಾಗಿದೆ. ಇದನ್ನು ನೀವು ರಾತ್ರಿ ಅಂತಲೇ ಅಲ್ಲ, ಯಾವ ಟೈಮಲ್ಲಿ ಬೇಕಾದರೂ ಮಾಡಿ ತಿನ್ನಿಸ್ಬೋದು. ರಾತ್ರಿ ಟೈಮಲ್ಲಿ ಮಾಡಿ ತಿನ್ನಿಸೋದ್ರಿಂದ ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಸೊ ಸ್ವಲ್ಪ ಉಗುರು ಬೆಚ್ಚಗಿರಬೇಕಾದ್ರೆ ಮಕ್ಕಳಿಗೆ ತಿನ್ನಿಸಿ. ನಮ್ಮ ನೆಕ್ಸ್ಟ್ ರೆಸಿಪಿ ಟೇಸ್ಟಿಯಾಗಿರುವಂಥ ಆ್ಯಪಲ್ ಕಿಚಡಿ. ಮೊದಲು ಈ ರೆಸಿಪಿ ಮಾಡ್ಕೊಳ್ಳೋದಕ್ಕೆ 1 ಟೇಬಲ್ ಸ್ಪೂನ್ ಹೆಸರುಬೇಳೆ ಅಥವಾ ತೊಗರಿಬೇಳೆ ಬೇಕಿದ್ರೂ ಉಪಯೋಗಿಸ್ಬೋದು. 2 ಟೇಬಲ್ ಸ್ಪೂನ್ ಅಕ್ಕಿ ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ತೊಳೆದು 15 ನಿಮಿಷ ಮುಂಚೆ ನೆನೆಸಿಟ್ಕೊಳ್ಬೇಕು. ನೋಡಿ, ಕರೆಕ್ಟಾಗಿ 15 ನಿಮಿಷಕ್ಕೆ ಅಕ್ಕಿ ಮತ್ತು ಬೇಳೆ ಚೆನ್ನಾಗಿ ನೆಂದಿರುತ್ತೆ. ಈಗ ಈ ನೀರಿನ ಸಮೇತ ಇದನ್ನು ಒಂದು ಕುಕ್ಕರ್ಗೆ ಸೇರಿಸ್ಕೊಳ್ಬೇಕು. ಇದರ ಜೊತೆಗೇನೆ ಮೀಡಿಯಂ ಸೈಜ್ದು 1 ಆ್ಯಪಲ್ ಸೇರಿಸ್ಕೊಳ್ಳಿ. ಸಿಪ್ಪೆ ತೆಗೆದು ಈ ರೀತಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಬೇಕು. ಮನೇಲಿ ಆ್ಯಪಲ್ ಇಲ್ಲ ಅಂದರೆ ನೀವು ಬೇಕಿದ್ರೆ ಆ್ಯಪಲ್ಗೆ ಬದಲಾಗಿ ಕ್ಯಾರೆಟ್ ಕೂಡ ಉಪಯೋಗಿಸ್ಬೋದು. ನಂತರ 1 ಎಸ್ಲು ಬೆಳ್ಳುಳ್ಳಿ ಸೇರಿಸ್ಕೊಳ್ಳೋದ್ರಿಂದ ಮಕ್ಕಳಿಗೆ ಕೋಲ್ಡ್ ಆಗೋದಿಲ್ಲ. 1/4 ಟೀ ಸ್ಪೂನ್ ಜೀರಿಗೆ ಸೇರಿಸ್ಬಿಟ್ಟು ಮತ್ತೆ ಅರ್ಧ ಕಪ್ ನೀರು ಸೇರಿಸ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲೇ 3 ಇಂದ 4 ವಿಷಲ್ ಕೂಗಿಸ್ಕೊಳ್ಬೇಕು. ನೋಡಿ, ಕರೆಕ್ಟಾಗಿ 4 ವಿಷಲ್ ಕೂಗಿಸ್ಕೊಂಡು ಕುಕ್ಕರ್ ಪೂರ್ತಿಯಾಗಿ ಪ್ರೆಷರ್ ರಿಲೀಸ್ ಆದಮೇಲೆ ಲಿಡ್ ಓಪನ್ ಮಾಡ್ಕೊಳ್ಳಿ. ನಾವು ಸೇರಿಸಿರುವಂಥ ಅಕ್ಕಿ, ಬೇಳೆ, ಆ್ಯಪಲ್ ಎಲ್ಲ ನುಣ್ಣಗೆ ಬೆಂದಿರುತ್ತೆ. ಈಗ ಇದನ್ನು ಈ ರೀತಿ ಒಂದು ಮ್ಯಾಶರ್ ತಗೊಂಡು ಚೆನ್ನಾಗಿ ನುಣ್ಣಗೆ ಮ್ಯಾಶ್ ಮಾಡ್ಕೊಳ್ಬೇಕು. ನೀವು ಬೇಕಿದ್ರೆ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಒಂದು ಬ್ಲೆಂಡರ್ ಜಾರ್ಗೆ ಹಾಕಿ ಪೇಸ್ಟ್ ಮಾಡಿಬಿಟ್ಟು ಪಾಪುಗೆ ತಿನ್ನಿಸ್ಬೋದು. ಅಂದರೆ 1 ವರ್ಷ ಒಳಗಡೆ ಇರುವಂಥ ಮಕ್ಕಳಿಗೆ ನೀವು ಆ ರೀತಿ ಮಾಡಿ ತಿನ್ನಿಸ್ಬೋದು. 1 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಈ ರೀತಿ ಸ್ವಲ್ಪ ಮ್ಯಾಶ್ ಮಾಡಿನೇ ತಿನ್ನಿಸಿ. ಲಾಸ್ಟಲ್ಲಿ ಇದಕ್ಕೆ 1 ಚಿಟಿಕೆಯಷ್ಟು ಉಪ್ಪು, ಅರ್ಧ ಟೀ ಸ್ಪೂನ್ ತುಪ್ಪ ಸೇರಿಸ್ಬಿಟ್ಟು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸರ್ವಿಂಗ್ ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದರ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ. ಮಕ್ಕಳಿಗೆ ಖಂಡಿತ ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ. ಸೊ ಈ ರೆಸಿಪಿನ ನೀವು ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಯಾವ ಟೈಮಲ್ಲಿ ಬೇಕಾದರೂ ಮಾಡಿ ಪಾಪುಗೆ ತಿನ್ನಿಸ್ಬೋದು. ಪ್ರತಿದಿನ ತಿನ್ನಿಸೋದಕ್ಕಿಂತ ಒಂದಿನ ಬಿಟ್ಟು ಒಂದಿನ ತಿನ್ನಿಸೋದು ಒಳ್ಳೆಯದು. ನೆಕ್ಸ್ಟ್ ಈಗ ಕ್ಯಾರೆಟ್ ರೈಸ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಈ ಕ್ಯಾರೆಟ್ ರೈಸ್ ಮಾಡ್ಕೊಳ್ಳೋದ್ರಿಂದ ಮಕ್ಕಳಲ್ಲಿ ಇಮ್ಯುನಿಟಿ ಬೂಸ್ಟ್ ಆಗೋದ್ರ ಜೊತೆಗೆ ಮಕ್ಕಳ ತೂಕ ಕೂಡ ಹೆಚ್ಚಾಗುತ್ತೆ. ಈ ರೆಸಿಪಿನ ನೀವು 8 ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ರಾತ್ರಿ ಊಟದ ಸಮಯಕ್ಕೆ ಮಾಡಿ ತಿನ್ನಿಸ್ಬೋದು. ಅದೇ ನೀವು 6-7 ತಿಂಗಳ ಮಕ್ಕಳಿಗೆ ಮಾಡ್ಕೊಡ್ತೀರಾ ಅಂದರೆ ಬೆಳಿಗ್ಗೆ ತಿಂಡಿ ಟೈಮ್ಗೆ ಮಾಡಿಕೊಡ್ಬೇಕು. ಸೊ ಯಾವ ತಿಂಗಳ ಮಗುಗೆ ಯಾವ ರೀತಿ ಕೊಡಬೇಕು ಅಂತ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ ನೋಡಿ. ಮೊದಲು ಒಂದು ಕುಕ್ಕರ್ನ ಬಿಸಿ ಮಾಡಿಕೊಂಡು ಅರ್ಧ ಟೀ ಸ್ಪೂನ್ ತುಪ್ಪ ಸೇರಿಸ್ಕೊಳ್ಳಿ. ಇದರ ಜೊತೆಗೇನೆ ತುರಿದಿಟ್ಕೊಂಡಿರುವಂಥ ಮೀಡಿಯಂ ಸೈಜ್ದು 1 ಕ್ಯಾರೆಟ್ನ ಸೇರಿಸ್ಕೊಂಡು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ತುಪ್ಪದಲ್ಲಿ ನೀವು ಕ್ಯಾರೆಟ್ನ ಫ್ರೈ ಮಾಡ್ಕೊಳ್ಳೋದ್ರಿಂದ ಇದರಲ್ಲಿರುವಂಥ ರಾ ಸ್ಮೆಲ್ ಎಲ್ಲ ಹೋಗುತ್ತೆ. ಇದರ ಜೊತೆಗೇನೆ 2 ಖರ್ಜೂರನೂ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಖರ್ಜೂರ ಬೀಜ ತೆಗೆದುಬಿಟ್ಟು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಮೈಸೂರು ಬೇಳೆನ ನೀಟಾಗಿ ವಾಶ್ ಮಾಡಿಕೊಂಡು ಸೇರಿಸ್ಕೊಳ್ಳಿ. ಮೈಸೂರು ಬೇಳೆಗೆ ಬದಲಾಗಿ ನೀವು ತೊಗರಿ ಬೇಳೆ ಕೂಡ ಉಪಯೋಗಿಸ್ಬೋದು. 6 to 7 ಮಂತ್ಸ್ ಬೇಬೀಸ್ಗೆ ಮಾಡ್ತಾ ಇದ್ರೆ ಬೇಳೆನ ಸ್ಕಿಪ್ ಮಾಡ್ಕೊಳ್ಬೇಕು. ನಂತರ 2 ಟೇಬಲ್ ಸ್ಪೂನ್ ಅಕ್ಕಿನೂ ವಾಶ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಇದರ ಜೊತೆಗೇನೆ 1 ಲೋಟ ಹಾಲು ಸೇರಿಸ್ಕೊಳ್ಳಿ. 1 ವರ್ಷ ಒಳಗಡೆ ಇರುವಂಥ ಮಕ್ಕಳಿಗಾದರೆ ಹಾಲಿಗೆ ಬದಲಾಗಿ ನೀರು ಉಪಯೋಗಿಸ್ಬೇಕು.
ಇದೆಲ್ಲವನ್ನು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮಲ್ಲೇ 4ರಿಂದ 5 ವಿಷಲ್ ಕೂಗಿಸ್ಕೊಳ್ಳಿ. ನೋಡಿ ಕರೆಕ್ಟಾಗಿ 4-5 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಅನ್ನ ಚೆನ್ನಾಗಿ ಬೆಂದಿರುತ್ತೆ. ಈಗ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು ಅಥವಾ ಬ್ಲೆಂಡರ್ ಜಾರ್ಗೆ ಹಾಕಿ ಬ್ಲೆಂಡ್ ಬೇಕಾದರೂ ಮಾಡ್ಕೊಳ್ಬೋದು. 8 ತಿಂಗಳ ಮಕ್ಕಳಿಗೆ ನೀವು ಬೆಳಿಗ್ಗೆ ಟೈಮಲ್ಲಿ ಇದನ್ನು ಮಾಡ್ಕೊಡ್ತೀರಾ ಅಂದರೆ ಇದ್ರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನ್ ಡ್ರೈ ಫ್ರೂಟ್ಸ್ ಪೌಡರ್ ಮತ್ತು ಅರ್ಧ ಟೀ ಸ್ಪೂನ್ ತುಪ್ಪ ಸೇರಿಸ್ಬಿಟ್ಟು ತಿನ್ನಿಸ್ಬೋದು. 1 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ತಿನ್ನಿಸ್ತೀರಾ ಅಂದರೆ ಇದ್ರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನ್ ಬೆಲ್ಲ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ತಿನ್ನಿಸ್ಬೋದು. ಇದು ತುಂಬಾ ಟೇಸ್ಟಿಯಾಗಿರೋದ್ರಿಂದ ಮಕ್ಕಳಿಗೂ ಇದು ತುಂಬ ಇಷ್ಟ ಆಗುತ್ತೆ. 1 ವರ್ಷ ಒಳಗಡೆ ಇರುವಂಥ ಮಕ್ಕಳಿಗೆ ನಾವು ನೀರು ಸೇರಿಸಿ ಮಾಡಿರ್ತೀವಲ್ವ, ಸೊ ಇದು ಸಪ್ಪೆ ಇರುತ್ತೆ. ಇದೆಲ್ಲ ಮಾಡಿದ ನಂತರ ಇದಕ್ಕೆ ಲಾಸ್ಟಲ್ಲಿ ತಾಯಿ ಎದೆ ಹಾಲು ಅಥವಾ ಫಾರ್ಮುಲಾ ಮಿಲ್ಕ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಪಾಪುಗೆ ತಿನ್ನಿಸ್ಬೋದು. ಅದೇ ರೀತಿ 8 ತಿಂಗಳ ಒಳಗಡೆ ಇರುವಂಥ ಮಕ್ಕಳಿಗೆ ಇಷ್ಟು ಗಟ್ಟಿಯಾಗಿ ತಿನ್ನಿಸ್ಬಾರ್ದು, ಸ್ವಲ್ಪ ತೆಳುವಾಗಿ ತಿನ್ನಿಸ್ಬೇಕು. ಇದನ್ನು ಬ್ಲೆಂಡರ್ ಜಾರ್ಗೆ ಹಾಕಿ ಬ್ಲೆಂಡ್ ಮಾಡಿಬಿಟ್ಟೆ ತಿನ್ನಿಸ್ಬೇಕು. 8 ತಿಂಗಳ ಪಾಪುಗಾದರೆ ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ. ಮ್ಯಾಶ್ ಮಾಡಿಬಿಟ್ಟೆ ತಿನ್ನಿಸೋದನ್ನು ಅಭ್ಯಾಸ ಮಾಡಿಸಿ. ರಾತ್ರಿ ಡಿನ್ನರ್ಗೆ ಏನಾದರೂ ನೀವು ಇದನ್ನು ಮಾಡ್ಕೊಡ್ತೀರಾ ಅಂದರೆ ಇದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಪೌಡರ್ನ ಸೇರಿಸೋದನ್ನು ಅವಾಯ್ಡ್ ಮಾಡ್ಕೊಳ್ಳೋದು ಒಳ್ಳೆಯದು. ನೆಕ್ಸ್ಟ್ ಈಗ ತುಂಬಾ ರುಚಿಯಾಗಿ ಕಲರ್ಫುಲ್ ಆಗಿರುವಂಥ ಬೀಟ್ರೋಟ್ ರೈಸ್. ಮೊದಲು ನಾನಿಲ್ಲಿ 3 ಟೇಬಲ್ ಸ್ಪೂನ್ ಅವಲಕ್ಕಿ ತೊಗೊಂಡಿದ್ದೀನಿ. ನಾನು ತೊಗೊಂಡಿರೋದು ಗಟ್ಟಿ ಅವಲಕ್ಕಿ, ನೀವು ಬೇಕಿದ್ರೆ ಪೇಪರ್ ಅವಲಕ್ಕಿ ಕೂಡ ಉಪಯೋಗಿಸ್ಬೋದು. ಇದರ ಜೊತೆಗೇ 1 ಟೇಬಲ್ ಸ್ಪೂನ್ ಹೆಸರುಬೇಳೆನ ಸೇರಿಸ್ಬಿಟ್ಟು ಇದನ್ನು ನೀಟಾಗಿ ತೊಳ್ಕೊಳ್ಳಿ. ಮತ್ತೆ ಇದಕ್ಕೆ ನೀರು ಹಾಕ್ಬಿಟ್ಟು 5 ನಿಮಿಷ ನೆನೆಸಿಡಬೇಕು. ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು 1 ಟೀ ಸ್ಪೂನ್ ತುಪ್ಪ ಸೇರಿಸ್ಕೊಳ್ಳಿ. ತುಪ್ಪ ಬಿಸಿಯಾಗಿದ್ದ ತಕ್ಷಣ 1/4 ಟೀ ಸ್ಪೂನ್ ಜೀರಿಗೆ, ಸ್ವಲ್ಪ ಈರುಳ್ಳಿ ಮತ್ತು ಬೆಳ್ಳುಳ್ಳಿ 1 ಎಸಳನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದರ ಜೊತೆಗೇ ಅರ್ಧ ಬೀಟ್ರೋಟ್ನ ತುರಿದಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಜಸ್ಟ್ ಒಂದು 30 ಸೆಕೆಂಡ್ ಫ್ರೈ ಮಾಡಿಬಿಟ್ಟು ನಾವು ಮೊದಲೇ ನೆನೆಸಿಟ್ಕೊಂಡಿರುವಂಥ ಅವಲಕ್ಕಿ ಮತ್ತು ಬೇಳೆನ ಸೇರಿಸ್ಕೊಳ್ಬೇಕು. ನೀರಿನ ಸಮೇತ ಸೇರಿಸ್ಕೊಳ್ಳಿ. ಇದರ ಜೊತೆಗೇ ಮತ್ತೆ 1 ಕಪ್ ನೀರು ಸೇರಿಸ್ಬಿಟ್ಟು 1 ಚಿಟಿಕೆ ಕಾಳು ಮೆಣಸಿನ ಪುಡಿ, 1 ಚಿಟಿಕೆ ಉಪ್ಪು, 1 ಚಿಟಿಕೆಯಷ್ಟು ಅರಿಶಿನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲೇ 4 ವಿಷಲ್ ಕೂಗಿಸ್ಕೊಳ್ಬೇಕು. ನೋಡಿ ಕರೆಕ್ಟಾಗಿ 4 ವಿಷಲ್ ಕೂಗಿಸ್ಕೊಂಡು ಕುಕ್ಕರ್ ಪೂರ್ತಿಯಾಗಿ ಪ್ರೆಷರ್ ರಿಲೀಸ್ ಆದಮೇಲೆ ಲಿಡ್ ಓಪನ್ ಮಾಡ್ಕೊಳ್ಳಿ. ನೋಡ್ಬೋದು ನಾವು ಸೇರಿಸಿರುವಂಥ ಬೇಳೆ ಅವಲಕ್ಕಿ ಎಲ್ಲ ನುಣ್ಣಗೆ ಬೆಂದಿರುತ್ತೆ. ಇದನ್ನು ಮ್ಯಾಶ್ ಮಾಡೋ ಅವಶ್ಯಕತೆ ಇಲ್ಲ, ಅಷ್ಟು ನುಣ್ಣಗೆ ಬೆಂದಿರುತ್ತೆ. ಹಂಗೂ ಬೇಕು ಅಂತ ಅನಿಸಿದ್ರೆ ಈ ರೀತಿ ಒಂದು ಮ್ಯಾಶರ್ ತೊಗೊಂಡು ಬೇಳೆ ಮಾತ್ರ ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ಪಾಪುಗೆ ತಿನ್ನಿಸ್ಬೋದು. ನಾನು ಆಗಲೇ ತಿಳಿಸ್ದಾಗೆ ಇದನ್ನು ರಾತ್ರಿ ಊಟದ ಸಮಯಕ್ಕೆ ಅಥವಾ ಬೆಳಿಗ್ಗೆ ಮಧ್ಯಾಹ್ನ ಯಾವ ಟೈಮಲ್ಲಿ ಬೇಕಾದರೂ ಮಾಡಿ ತಿನ್ನಿಸ್ಬೋದು. ಪ್ರತಿದಿನ ತಿನ್ನಿಸೋದಕ್ಕಿಂತ ವಾರದಲ್ಲಿ 3 ದಿನ ತಿನ್ನಿಸಿ ಸಾಕು. ಎಲ್ಲ ತರಕಾರಿಗಳನ್ನು ಬೆರೆಸಿ ಮಕ್ಕಳಿಗೆ ಈ ರೀತಿ ಕಿಚಡಿ ಮಾಡಿಕೊಡಿ, ಖಂಡಿತ ಇಷ್ಟಪಟ್ಟು ತಿಂತಾರೆ. ಈ ವೆಜಿಟೇಬಲ್ ಕಿಚಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಹೆಸರು ಕಾಳನ್ನ 1 ಗಂಟೆ ಮುಂಚೆ ಬಿಸಿನೀರಲ್ಲಿ ನೆನೆಸಿಟ್ಕೊಂಡು ತೊಗೊಂಡಿದ್ದೀನಿ. ಈಗ ಮತ್ತೊಂದು ಬಟ್ಲು ತಗೊಂಡು 3 ಟೇಬಲ್ ಸ್ಪೂನ್ ಅಕ್ಕಿ ತಗೊಳ್ಳಿ. ಮನೆಗೆ ಊಟಕ್ಕೆ ಯಾವ ಅಕ್ಕಿನ ಉಪಯೋಗಿಸ್ತೀರೋ ಅದನ್ನೇ ಉಪಯೋಗಿಸ್ಬೋದು. ನಾನಿಲ್ಲಿ ರೇಷನ್ ಅಕ್ಕಿನ ಉಪಯೋಗಿಸಿದ್ದೀನಿ. ಇದನ್ನು ನೀಟಾಗಿ ತೊಳೆದ್ಬಿಟ್ಟು ಸೈಡಿಗೆ ತೆಗೆದಿಟ್ಕೊಳ್ಳಿ. ನೆಕ್ಸ್ಟ್ ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅರ್ಧ ಟೀ ಸ್ಪೂನ್ ತುಪ್ಪ ಸೇರಿಸ್ಕೊಳ್ಳಿ. ಮನೆಯಲ್ಲೇ ಮಾಡಿರುವಂಥ ತುಪ್ಪ ಉಪಯೋಗಿಸ್ಬೇಕು. ತುಪ್ಪ ಬಿಸಿಯಾಗಿದ್ದ ತಕ್ಷಣ ಇದಕ್ಕೆ 1 ಚಿಟಿಕೆ ಜೀರಿಗೆ ಸೇರಿಸ್ಬಿಟ್ಟು 4ರಿಂದ 5 ಎಸಳು ಬೆಳ್ಳುಳ್ಳಿ ಸೇರಿಸ್ಕೊಳ್ಬೇಕು. ಹೆಸರು ಕಾಳು ಸೇರಿಸ್ಕೊಳ್ತಾ ಇರೋದ್ರಿಂದ ಬೆಳ್ಳುಳ್ಳಿ ಸೇರಿಸ್ಬೇಕು, ಆವಾಗಲೇ ಮಕ್ಕಳಿಗೆ ಚೆನ್ನಾಗಿ ಜೀರ್ಣ ಆಗೋದು. ಬೆಳ್ಳುಳ್ಳಿ ಸೇರಿಸ್ಬಿಟ್ಟು ಜಸ್ಟ್ 1 ಸೆಕೆಂಡ್ ಫ್ರೈ ಮಾಡಿಕೊಂಡು ತರಕಾರಿಗಳನ್ನು ಸೇರಿಸ್ಕೊಳ್ಬೇಕು. ನಾನಿಲ್ಲಿ ಬೀಟ್ರೋಟ್, ಕ್ಯಾರೆಟ್, ಆಲೂಗಡ್ಡೆ, ಎಲೆಕೋಸನ್ನ ತೊಗೊಂಡಿದ್ದೀನಿ. ನೀವು ಯಾವ ತರಕಾರಿ ಬೇಕಾದರೂ ಉಪಯೋಗಿಸ್ಬೋದು. ಅಂದರೆ ನಿಮ್ಮ ಪಾಪುಗೆ ಯಾವ ತರಕಾರಿ ಇಷ್ಟ ಆಗುತ್ತೋ ಅದನ್ನೇ ಉಪಯೋಗಿಸ್ಬಿಟ್ಟು ಮಾಡಿ ತಿನ್ನಿಸ್ಬೋದು. ಕೆಲವೊಂದು ಮಕ್ಕಳಿಗೆ ಕೆಲವೊಂದು ತರಕಾರಿಗಳು ತಿಂದರೆ ಅಲರ್ಜಿ ಇರುತ್ತೆ, ಸೊ ಅಂಥ ಮಕ್ಕಳಿಗೆ ನೋಡಿ ತಿನ್ನಿಸ್ಬೇಕಾಗತ್ತೆ. ಈ ತರಕಾರಿಗಳೆಲ್ಲ ಸೇರಿಸ್ಬಿಟ್ಟು ಜಸ್ಟ್ 1ರಿಂದ 2 ನಿಮಿಷ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅಕ್ಕಿ ಮತ್ತು ಹೆಸರು ಕಾಳನ್ನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1 ಕಪ್ ನೀರು ಸೇರಿಸ್ಕೊಳ್ಳಿ. ಈಗ 1 ಚಿಟಿಕೆ ಅರಿಶಿನ, 1 ಚಿಟಿಕೆ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಪೂರ್ತಿಯಾಗಿ ಆಪ್ಷನಲ್ ಸ್ನೇಹಿತರೆ. ನಿಮ್ಮ ಮಕ್ಕಳಿಗೆ ಆಲ್ರೆಡಿ ಉಪ್ಪು ತಿನ್ನಿಸ್ತಾ ಇದ್ದೀರಾ ಅಂದರೆ ಮಾತ್ರ ಉಪ್ಪು ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಬೇಕು. ಇದರ ಜೊತೆಗೆ ನೀವು ಬೇಕಿದ್ರೆ 1 ಚಿಟಿಕೆ ಕಾಳು ಮೆಣಸಿನ ಪುಡಿ ಕೂಡ ಸೇರಿಸ್ಕೊಳ್ಬೋದು. ಅಂದರೆ ನಿಮ್ಮ ಪಾಪುಗೆ ಖಾರ ಇಷ್ಟ ಆಗುತ್ತೆ ಅಂದರೆ ಮಾತ್ರ ಸೇರಿಸ್ಕೊಳ್ಳಿ. ಈಗ ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲೇ 4ರಿಂದ 5 ವಿಷಲ್ ಕೂಗಿಸ್ಕೊಳ್ಬೇಕು. ಹೆಸರು ಕಾಳನ್ನ ನೆನೆಸಿಡ್ದಿರಾ ಡೈರೆಕ್ಟಾಗಿ ಸೇರಿಸ್ಬಿಟ್ಟು ಮಾಡ್ತಾ ಇದ್ದೀರಾ ಅಂದರೆ 9ರಿಂದ 10 ವಿಷಲ್ ಕೂಗಿಸ್ಕೊಳ್ಬೇಕು. ಸೊ ನೋಡಿ ಕರೆಕ್ಟಾಗಿ 4-5 ವಿಷಲ್ ಕೂಗಿಸ್ಕೊಂಡು ಕುಕ್ಕರ್ ಪೂರ್ತಿಯಾಗಿ ಪ್ರೆಷರ್ ರಿಲೀಸ್ ಆದಮೇಲೆ ಲಿಡ್ ಓಪನ್ ಮಾಡ್ಕೊಳ್ಬೇಕು.
ನಾವು ಸೇರಿಸಿರುವಂಥ ಹೆಸರುಕಾಳು ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಈಗ ಇದನ್ನು ಒಂದು ಮ್ಯಾಶರ್ ತೊಗೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳು ಮ್ಯಾಶ್ ಮಾಡಿದ್ರೆ ತಿನ್ನಲ್ಲ ಅಂದರೆ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಬ್ಲೆಂಡರ್ ಜಾರ್ಗೆ ಸೇರಿಸ್ಬಿಟ್ಟು ಪೇಸ್ಟ್ ಮಾಡಿ ಬೇಕಿದ್ದರೂ ತಿನ್ನಿಸ್ಬೋದು. ಸೊ ಈ ರೀತಿ ನೀವು ಎಲ್ಲ ತರಕಾರಿಗಳನ್ನು ಬೆರೆಸಿ ಮಕ್ಕಳಿಗೆ ವೆಜಿಟೇಬಲ್ ಕಿಚಡಿನ ಮಾಡಿ ತಿನ್ನಿಸ್ಬೋದು. ತುಂಬ ಟೇಸ್ಟಿಯಾಗಿರೋದ್ರಿಂದ ಇದು ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ. ಸೊ ಇದನ್ನು ನೀವು ಮಧ್ಯಾಹ್ನ ಟೈಮಲ್ಲಿ ಅಥವಾ ರಾತ್ರಿ ಊಟದ ಸಮಯಕ್ಕೆ ಬೇಕಾದರೂ ಮಾಡಿ ತಿನ್ನಿಸ್ಬೋದು. ರಾತ್ರಿ ಟೈಮಲ್ಲಿ ಮಕ್ಕಳಿಗೆ ಈ ರೀತಿ ಆಹಾರಗಳನ್ನು ನೀವೇನಾದರೂ ತಿನ್ನಿಸ್ತೀರಾ ಅಂದರೆ 8 ಗಂಟೆ ಒಳಗಡೆ ತಿನ್ನಿಸ್ಬೇಕು. ಆವಾಗಲೇ ಮಕ್ಕಳಿಗೆ ಚೆನ್ನಾಗಿ ಜೀರ್ಣ ಆಗೋದು. ನಮ್ಮ ಲಾಸ್ಟ್ ರೆಸಿಪಿ ತುಂಬ ಈಸಿಯಾಗಿ ಡೈಜೆಸ್ಟ್ ಆಗುವಂಥ ಪೋಹಾ ಕಿಚಡಿ. ಇದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲು ನಾನಿಲ್ಲಿ 4 ಟೇಬಲ್ ಸ್ಪೂನ್ ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಪೇಪರ್ ಅವಲಕ್ಕಿ ಕೂಡ ಉಪಯೋಗಿಸ್ಬೋದು. ಗಟ್ಟಿ ಅವಲಕ್ಕಿ ಆಗಿರೋದ್ರಿಂದ ಇದಕ್ಕೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳೆದು ಒಂದು 5 ನಿಮಿಷ ಮುಂಚೆ ನೆನೆಸಿಟ್ಕೊಳ್ಬೇಕು. ನೆಕ್ಸ್ಟ್ ಈಗ ಒಂದು ಪ್ಯಾನ್ ಇಟ್ಕೊಂಡು ಅರ್ಧ ಟೀ ಸ್ಪೂನ್ ತುಪ್ಪ ಸೇರಿಸ್ಕೊಳ್ಳಿ. ತುಪ್ಪ ಬಿಸಿಯಾಗಿದ್ದ ತಕ್ಷಣ ಇದಕ್ಕೆ ಒಂದು ಚಿಟಿಕೆ ಅಷ್ಟು ಜೀರಿಗೆ ಸೇರಿಸ್ಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ 2 ಎಸಳು ಬೆಳ್ಳುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಬೆಳ್ಳುಳ್ಳಿ ಸೇರಿಸ್ಕೊಳ್ಳೋದ್ರಿಂದ ಮಕ್ಕಳಿಗೆ ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ, ಕೋಲ್ಡ್ ಆಗೋದಿಲ್ಲ. ಈಗ ಇದರ ಜೊತೆಗೇ ಅರ್ಧ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು. ಟೊಮೆಟೊ ಮೇಲೆ ಇರುವಂಥ ಸಿಪ್ಪೆನ ತೆಗೆದುಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸಿಪ್ಪೆ ಸೇರಿಸೋದ್ರಿಂದ ಮಕ್ಕಳಿಗೆ ತಿನ್ನಿಸ್ಬೇಕಾದ್ರೆ ಬಾಯಿಗೆ ಸಿಗತ್ತಲ್ವ. ಸೊ ಸಿಪ್ಪೆ ತೆಗೆದುಬಿಟ್ಟು ಸೇರಿಸ್ಕೊಳ್ಳೋದ್ರಿಂದ ಇದು ಚೆನ್ನಾಗಿ ಮ್ಯಾಶ್ ಆಗುತ್ತೆ. ನೋಡಿ, ಒಂದು 2 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದರ ಜೊತೆಗೇ ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್ ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಕ್ಯಾರೆಟ್ ಸೇರಿಸ್ಕೊಳ್ಳಿ ಸಾಕು. ಕ್ಯಾರೆಟ್ಗೆ ಬದಲಾಗಿ ನೀವು ಸೋರೆಕಾಯಿ, ಹೀರೆಕಾಯಿ, ಬೀಟ್ರೋಟ್ ಕೂಡ ಉಪಯೋಗಿಸ್ಬೋದು. ಬೇರೆ ತರಕಾರಿ ಉಪಯೋಗಿಸ್ತೀರಾ ಅಂದರೆ ಈ ರೆಸಿಪಿನ ನೀವು ಮಧ್ಯಾಹ್ನ ಟೈಮಲ್ಲಿ ಮಾಡಿ ತಿನ್ನಿಸ್ಬೇಕು. ಯಾಕಂದರೆ ಮಕ್ಕಳಿಗೆ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ರಾತ್ರಿ ಟೈಮಲ್ಲಿ ಮಾಡ್ಕೊಡ್ತೀರಾ ಅಂದರೆ ಬರೀ ಕ್ಯಾರೆಟ್ ಉಪಯೋಗಿಸ್ಬಿಟ್ಟೆ ಮಾಡಿಕೊಡಿ. ಸೊ ನೋಡಿ, ಕ್ಯಾರೆಟ್ ಸೇರಿಸಿದ ಮೇಲೆ ಜಸ್ಟ್ 1 ನಿಮಿಷ ಇದನ್ನು ಫ್ರೈ ಮಾಡಿಬಿಟ್ಟು ನೆನೆಸಿಟ್ಕೊಂಡಿರುವಂಥ ಅವಲಕ್ಕಿ ಸೇರಿಸ್ಕೊಳ್ತಾ ಇದ್ದೀನಿ. ನೀರಿನ ಸಮೇತ ಸೇರಿಸ್ಬಿಟ್ಟು ಮತ್ತೆ ಒಂದು 1/4 ಕಪ್ ನೀರು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದನ್ನು ಒಂದು 7 ರಿಂದ 8 ನಿಮಿಷ ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಬೇಕು. ನೋಡಿ, ಕರೆಕ್ಟಾಗಿ 7-8 ನಿಮಿಷಕ್ಕೆ ಇದು ಚೆನ್ನಾಗಿ ಬೆಂದಿರುತ್ತೆ. ಈಗ ಇದಕ್ಕೆ 1 ಚಿಟಿಕೆ ಕಾಳು ಮೆಣಸಿನ ಪುಡಿ, 1 ಚಿಟಿಕೆ ಜೀರಿಗೆ ಪುಡಿ, 1 ಚಿಟಿಕೆ ಅರಿಶಿನ ಪುಡಿ, 1 ಚಿಟಿಕೆ ಉಪ್ಪು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಸೇರಿಸ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಒಂದು ಮ್ಯಾಶರ್ ತೊಗೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಅಷ್ಟೇ, ಈಗ ಹೆಲ್ತಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಅವಲಕ್ಕಿ ಕ್ಯಾರೆಟ್ ಕಿಚಡಿ ರೆಡಿಯಾಗಿದೆ. ಇದನ್ನು ನೀವು ಮಕ್ಕಳಿಗೆ ರಾತ್ರಿ ಟೈಮಲ್ಲಿ ಮಾಡಿ ತಿನ್ನಿಸ್ಬೋದು. ಸೊ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.